ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಗುರು ಇವತ್ತು ನಾನು ಎಲ್ಲಪ್ಪ ಇದ್ದೀನಿ ಅಂದರೆ ಹುಬ್ಳಿಲಿ ಇದ್ದೀನಿ ಗೈಸ್. ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗೋ ಟ್ರೈನಲ್ಲಿ ಇವತ್ತು ನನ್ನ ಟ್ರಾವೆಲ್ಲು. ಎಲ್ಲಿಗೆ ಅಪ್ಪ ಅಂದರೆ ಬೆಂಗಳೂರಿಗೆ ಗೈಸ್. ಇವಾಗ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಎಲ್ಲ ನೋಡಿಕೊಂಡು ಹುಬ್ಳಿಗೆ ಬಂದು ಹುಬ್ಳಿಲಿ ಒಂದು ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಇವಾಗ ನನ್ನ ಪಯಣ ಬೆಂಗಳೂರು ಕಡೆ. ನೀವು ಇದು ಡೈಲಿ ನೈಟ್ ಇಲ್ಲಿಂದ ಟ್ರಾವೆಲ್ ಮಾಡ್ತೀವಿ ಅಂದರೆ ಈ ಟ್ರೈನು ಡೈಲಿ ಇಲ್ಲಿಂದ ರಾತ್ರಿ ಹೊರಡುತ್ತೆ. ನೋಡ್ಬೋದು ಹುಬ್ಳಿ ಟು KSR ಬೆಂಗಳೂರು. 1 ಲೀಟ್ರ್ ವಾಟರ್ ಬಾಟ್ಲು ತಗೊಂಬಿಟ್ಟೆ ಗುರು. ಸಿಕ್ಕಾಪಟ್ಟೆ ಕೋಲ್ಡು, ಯಾಕಂದರೆ ಇಲ್ಲಿ ಏನೋ ಅಂದರೆ ಸಿಕ್ಕಾಪಟ್ಟೆ ಸೆಕೆ ಇದೆ, ಅದಕ್ಕೆ ಫುಲ್ಲು ಕೋಲ್ಡಾಗಿರೋ ನೀರು ತಗೊಂಬಿಟ್ಟಿದ್ದೀನಿ. ನಂದು ಕೋಚ್ ಬಂದ್ಬಿಟ್ಟು S6 ಗೈಸ್. S6 ಎಲ್ಲೈತೆ ನೋಡೋಣ ಇರಿ. S6 ಅಲ್ಲ, S5ಅಲ್ಲಿ 56 ನಂಬರು ಸೆಂಟ್ರಲ್ ಬಿದ್ದುಬಿಟ್ಟೈತೆ ಮಿಡಲಲ್ಲಿ. ಅದನ್ನೇ ಹುಡಿಕೊಂಡು ಹೋಗ್ತಾ ಇದ್ದೀನಿ. ಈ ಜರ್ನಿ ಒಂದು ಸ್ವಲ್ಪ ಎಕ್ಸೈಟಿಂಗ್ ಆಗಿರುತ್ತೆ ಗೈಸ್. ಇದು ಡೈಲಿ ರನ್ ಆಗೋ ಟ್ರೈನು, ನಿಮಗೆ ಪ್ರತಿನಿತ್ಯ ಇರುತ್ತೆ. ಇದ್ರ ಸೈಡಿಗೆ ಬರೋ ಈ ಹುಬ್ಳಿ ಸೈಡಿಗೆ ಬರೋ ಈ ಟ್ರೈನಲ್ಲಿ ನಿಮಗೆ ಫಸ್ಟ್ ಕ್ಲಾಸ್ AC 1 ಕೋಚು, ಸೆಕೆಂಡ್ ಕ್ಲಾಸ್ AC 1 ಕೋಚು, ಮತ್ತು ನಿಮಗೆ ಈ ಥರ್ಡ್ AC 2 ಇಲ್ಲ 3 ಕೋಚು ಲಾಸ್ಟು ಗೈಸ್. ನೋಡ್ರಿ B2 ಲಾಸ್ಟು, B1 B2. ನಿಮಗೆ ಇದರಲ್ಲೂ ಅಷ್ಟೇ ಬರೀ 2 ಕೋಚ್ ಅಷ್ಟೇ ಇರೋದು. ಅದ್ರ ನೆಕ್ಸ್ಟ್ ನಿಮಗೆ S6, ಅದಾದಮೇಲೆ ನಮ್ಮ S5 ಇವತ್ತು ಒಳ್ಳೆ ಜರ್ನಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೈಟು. ಈ ಟ್ರೈನು ಸಿಕ್ಕಾಪಟ್ಟೆ ಫಾಸ್ಟು, ಎಲ್ಲೂ ಸ್ಟಾಪ್ ಕೊಡೋಲ್ಲ. ಬೆಳಗ್ಗೆ 6:30 ಒಳಗೆಲ್ಲ ತಗೊಂಡೋಗಿ ನನ್ನ ಬೆಂಗಳೂರು ಬಿಟ್ಬಿಡ್ತಾನೆ. ಇವಾಗ ಇಲ್ಲಿ ಸ್ಟಾರ್ಟ್ ಆದರೆ ನೆಕ್ಸ್ಟು ಹಾವೇರಿ ಆದಮೇಲೆ ಧಾರವಾಡದಿಂದ ಅರಸೀಕೆರೆ, ಕಡೂರು, ಈ ರೂಟಲ್ಲಿ ಬೆಂಗಳೂರಿಗೆ ತಗೊಂಡೋಗ್ಬಿಡ್ತಾನೆ ಗೈಸ್. ತುಮಕೂರು ರೂಟಲ್ಲಿ ಇವತ್ತು ಫುಲ್ ಕಂಪ್ಲೀಟ್ ಆಗಿರುತ್ತೆ. ತಲೆಕೆಡ್ಸ್ಕೊಂಬೇಡಿ, ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ ಗೈಸ್. ದೇವ್ರು ಅದು ಯಾಕೆ ನಮಗೆ ಹಿಂಗೆ ಮಾಡ್ತಾನೆ ಇಲ್ಲಿ ನೋಡ್ರಿ. S1 ಬಂದ್ಬಿಟ್ಟೈತೆ AC ಆದಮೇಲೆ. ಇದು S2. ನಾನೇನು ಅನ್ಕೊಂಡೆ S5 S6 ಬರುತ್ತೆ ಅಂತ. ನಿನ್ನೆ ಬಂದಾಗೂ ಸೇಮ್ ಉಲ್ಟಾ ಇತ್ತು. ಇವತ್ತು ನೋಡ್ರಿ ಅಲ್ಲೇ ಉಲ್ಟಾ ಆಗ್ಬಿಟ್ಟದೆ. ಜನರಲ್ ಪಕ್ಕದಲ್ಲೇ ಇರ್ತಾರಲ್ಲ ಗೈಸ್, ನಿದ್ದೆ ಮಾಡೋಕ್ಕೆ ಬಿಡೋಲ್ಲ. ರಾತ್ರಿ ಬಂದು ಎಬ್ರಿಸ್ತಾ ಇರ್ತಾರೆ. ಪಕ್ಕದಲ್ಲಿ ಬಂದು ಕೂತ್ಕೊಳ್ಳೋದು, ಕಾಲ ಹತ್ರ ಕೂತ್ಕೊಳ್ಳೋದು ಅವೆಲ್ಲ ಮಾಡ್ತಾ ಇರ್ತಾರೆ. ಈ ಲೋಕಲಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಇವಾಗ ಮಲಗಿ ಬೆಳಗ್ಗೆ ಎದ್ದೇಳಬೇಕು ಅಂದರೆ AC ಮಾಡೋದು ಕಷ್ಟ. ಅದಕ್ಕೆ ಸ್ಲೀಪರಲ್ಲೇ ಅಡ್ಜಸ್ಟ್ ಮಾಡ್ಕೊಬೇಕು. ಸುಮ್ಮನೆ ಯಾಕೆ ಆ ದುಡ್ಡಲ್ಲಿ ಇನ್ನೊಂದಕ್ಕೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಗೈಸ್. ಫೈನಲಾಗಿ ಬಂದ S6ಗೆ. ಪರವಾಗಿಲ್ಲ, ಕೋಚು ಒಳ್ಳೆ ಹೊಸದಿದ್ದಂಗೆ ಬಾಪು. ನೋಡೋಣ ಇರಿ, ಟ್ರೈನ್ ಒಳಗೆ ಹತ್ತಿದ್ರೆ ಗೊತ್ತಾಯ್ತದೆ. ಹೊಸ ಕೋಚ್. ಈ ಹುಬ್ಳಿ ಟ್ರೈನ್ಗೆ ಮೊದಲ ಕಾಲ ಬಲಗಾಲ್ತೇನ. ಅಯ್ಯ, ಫುಲ್ ಹೊಸ ಥರ ಐತೆ ಗೈಸ್. ನೋಡಿದ್ರಲ್ಲ, ಅದಾಗಿದ್ದು ನಮ್ಮ ಸೀಟು. ಫುಲ್ ಎಲ್ಲ ಆಲ್ಟರ್ನೇಟ್ ಮಾಡ್ಬಿಟ್ಟಾರೆ ಇವಾಗ. ಇದರಲ್ಲಿ ಎಲ್ಲ ಹೊಸ ಬೋಗಿಗಳ್ದು ಕಾಣೋದಾರ. ಇಲ್ಲ ಹೊಸದೇ ಹಾಕಿರ್ಬೋದಪ್ಪ. ಆಚೆಯಿಂದ ನೋಡೋಣ ಇರಿ. ಎಲ್ಲ ಹೊಸ ಬೋಗಿನೇ ಗೈಸ್ ಇವು. ಹಾಂ, ಹೊಸ ಹೋಗಿ ಇವೆಲ್ಲ ಪೈಂಟಿಂಗ್ ಮಾಡಿರೋದಲ್ಲ, ಹೊಸದೇ. ಡಿಫ್ರೆಂಟ್ ಆಗೈತೆ. ಈ ಸೀಟಲ್ಲೆಲ್ಲ ನೋಡ್ಬಿಡ್ಬೋದು ನೀವು. ಸೀಟಲ್ಲೆಲ್ಲ ಕಂಫರ್ಟ್ ಆಗಿತ್ತು ಅಂದರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟು ದೊಡ್ಡ ಐತೆ. ನೋಡ್ರಿ, ಇನ್ನೇನೋ ಹೊರಡಕ್ಕೆ ರೆಡಿ ಆಗೈತೆ. ನಾವು ಹೊರಡಬೇಕು. ಸಕ್ಕತ್ತಾಗೈತಪ್ಪೋ. ಸ್ವಲ್ಪ ಸುಸ್ತಾಯ್ತೈತೆ ಇವಾಗ ನಾವು ಹೋಗ್ತಿರೋ ಟ್ರೈನ್ ನಂಬರ್ ಬಂದ್ಬಿಟ್ಟು 20687 ಅಂತ. ಇದು ಪ್ರತಿದಿನ ಸಂಜೆ 11:30ಗೆ ಹುಬ್ಳಿಯಿಂದ ಹೊರಡುತ್ತೆ. ಇದ್ರದ್ದು ಮೈನ್ ಹೇಳಬೇಕು ಅಂದರೆ ಗೈಸ್, ಎಲ್ಲ ಜಾಸ್ತಿ ಜನ ಇದರಲ್ಲೇ ಟ್ರಾವೆಲ್ ಮಾಡೋದು. ಯಾಕೆಂದರೆ ನೈಟ್ ಜರ್ನಿ. ನೈಟ್ 11:30ಗೆ ಮನಿಕೊಂಡ್ರೆ ಬೆಳಗ್ಗೆ 6:30ಗೆಲ್ಲ ಬೆಂಗಳೂರಲ್ಲಿ ಇರ್ತೀರ. ಯಶವಂತಪುರನೂ ಸ್ಟಾಪ್ ಐತೆ, KSR ಬೆಂಗಳೂರಲ್ಲೂ ಸ್ಟಾಪ್ ಐತೆ. ಅದಕ್ಕೇ ಎಲ್ಲ ಏನು ಮಾಡ್ಬಿಡ್ತಾರೆ, ಆಲ್ಮೋಸ್ಟ್ ಇದರೊಳಗೆ ಬುಕ್ ಮಾಡ್ಕೊತಾರೆ. ಇಲ್ಲಾಂದರೆ ಈ ರಾಣಿ ಚೆನ್ನಮ್ಮ ಬರುತ್ತಲ್ಲ ಗೈಸ್, ಅದಂತೂ ವರ್ಸ್ಟು. ನೀವೇನಂದ್ರೆ ಜೀವನದಲ್ಲಿ ಒಂದ್ಸಲಿ ಸ್ವರ್ಗ ನೋಡಬೇಕು ಅಂದರೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕು ನೀವು. ಹೆಂಗೆ ಕುತ್ಕೊಂತಾರೆ ಗೊತ್ತಾ, ಅದರಲ್ಲಿ ನಿಮಗೆ ತಲೆನೋವು ಬಂದ್ಬಿಡ್ಬೇಕು. ಯಾಕೆ ನಾವು ಹೋದ್ನಪ್ಪ ಟ್ರೈನಲ್ಲಿ ಅಂತ ಗೈಸ್. ಇನ್ನೊಂದು 15 ನಿಮಿಷ ಐತೆ ನಮ್ಮ ಟ್ರೈನ್ ಮೂವಿಂಗ್ ಆಗೋಕ್ಕೆ ಗೈಸ್. ಇರಿ, ಫಸ್ಟು ಈ ಟ್ರೈನ್ಗೆ ಹತ್ತಿದ ಮೇಲೆ ಈ ಬಟ್ಟೆ ಬದಲಾಯಿಸ್ಕೊಂಡ್ಬಿಡ್ಬೇಕು ಗೈಸ್. ಈ ಬಟ್ಟೆ ಎಲ್ಲ ಮನೆ ಕಳಕ್ಕಾಗಲ್ಲ. ಒಂದು ಟೀ ಶರ್ಟು, ಒಂದು ಚಡ್ಡಿ ತೊಗೊಂಬಂದಿದ್ದೀನಿ. ಮನಿಕೊಂಬಿಟ್ರೆ ಕಂಫರ್ಟೇಬಲ್ ಜರ್ನಿ. ಇದರಲ್ಲ ಇದ್ದರೆ ಫುಲ್ಲು ಎಲ್ಲ ಬೇಯ್ತೋಗ್ಬಿಡ್ತೀನಿ ಸೆಕೆಗೆ ಗೈಸ್. ಫೈನಲಾಗಿ ಬಟ್ಟೆ ಬದಲಾಯಿಸ್ಕೊಂಬಂದಿದ್ದಾಯಿತು. ಏನಿಲ್ಲ, ಇಲ್ಲ ಟಾಯ್ಲೆಟ್ಗೆ ಹೋದ, ಪಕ್ಕನೆ ಬದಲಾಯಿಸ್ಕೊಂಬಂದ. ತಿನ್ನೋಕ್ಕೇನ ಸ್ನ್ಯಾಕ್ಸ್ ತೊಗೊಳೋಣ ಅಂದ್ಕೊಂಡೆ, ಏನು ಬೇಡ ಗೈಸ್. ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟಿದ್ದೀನಿ ಇವಾಗ. ಆದರೂ ಹೊಟ್ಟೆ ಕೇಳ್ತೈತೆ.
ಯಾರು ತಗೊತಾ ಇಲ್ಲ ಇವಾಗ. ನೈಟೆಲ್ಲ ತಿಂದು ಆಮೇಲೆ ಹೊಟ್ಟೆ ಕಿಟ್ಟಿದ್ರೆ ಮುಗೀತು ಕತೆ, ಹೋಗೋಕ್ಕೂ ಆಗಲ್ಲ ಆಮೇಲೆ. ಅದಕ್ಕೆ ಏನು ತಗೊತಾ ಇಲ್ಲ ನಾನು ಇವಾಗ. ಗೈಸ್ 3 ನಿಮಿಷ ಟೋಟಲ್ 4 ನಿಮಿಷ ತಡವಾಗಿ ಇವಾಗ ನಮ್ಮ ಟ್ರೈನ್ ಮೂವಿಂಗ್ ಆಯ್ತೈತೆ ಹುಬ್ಳಿಯಿಂದ. ಹೇಳಿ ಟೈಮ್ಗೆ ಪಕ್ಕ ಹೋಗೋ ಟ್ರೈನ್ ಗೈಸ್ ಇದು. ಟೈಮಿಂಗ್ಸ್ನ ಪಕ್ಕ ಪಿಕಪ್ ಮಾಡ್ತಾನೆ ನೋಡ್ರಿ, ಯಾವ ಥರ ಖಾಲಿ ಹೊಡಿತೈತೆ. ಬಾ 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 ಬಾ. ಇವಾಗ ನೆಕ್ಸ್ಟ್ ಸ್ಟಾಪ್ ಬಂದು ಹಾವೇರಿ ಗೈಸ್. ಅದು ಬರೋದು 12ವರೆಗೆ, ನೈಟ್ 12ವರೆಗೆ ಹಾವೇರಿ. ಇಲ್ಲಿಂದ 70 ಕಿಲೋಮೀಟ್ರ್ ಐತೆ. 70 ಕಿಲೋಮೀಟ್ರನ್ನ ಇವನು ಎಷ್ಟು ನಿಮಿಷ ತೋರಿಸ್ತೈತೆ ಅಂದರೆ 45 ನಿಮಿಷ ತೋರಿಸ್ತೈತೆ. ಎಷ್ಟು 45 ನಿಮಿಷ 70 ಕಿಲೋಮೀಟ್ರ್ ಹೊಡಿತಾನ. ನೋಡೋಣ ಇರಿ ಯಾವ ರೇಂಜಿಗೆ ಹೊಡಿತಾನೆ ಇವನು, ಯಾವ ಸ್ಪೀಡಲ್ಲಿ ಓಡಿಸ್ತಾನೆ ಗಾಡಿನ ಅಂತ. ಗೈಸ್ ಎಲ್ಲ ಮಲಗವ್ರೆ. ಗೈಸ್ ಫೈನಲ್ ಆಗಿ ನಮ್ಮ ಟ್ರೈನು ಹೇಳಿ ಟೈಮ್ಗೆ ಕರೆಕ್ಟಾಗಿ ಇವಾಗ ಹಾವೇರಿಗೆ ಬಂದಿದ್ದೀವಿ. ಹಾವೇರಿ ಅಂತ ಕೇಳಿ ಫೇಮಸ್ಸು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಏಲಕ್ಕಿಗೆ ಫೇಮಸ್ಸು, ವರ್ಲ್ಡ್ ಫೇಮಸ್ಸು ಗೈಸ್. ಆ ಒಂದು ಪ್ಲೇಸಲ್ಲಿ ಇವಾಗ ನಾವಿದ್ದೀವಿ ಹಾವೇರಿ. ಮತ್ತು ಈ ಮೇಕೆ ವ್ಯಾಪಾರದಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ದೊಡ್ಡ ಹೆಸರು ಹಾವೇರಿದು. ಗೈಸ್ ನಮ್ಮ ಟ್ರೈನು ಇವಾಗ ಫೈನಲ್ ಆಗಿ ಹಾವೇರಿಯಿಂದ ಮೂವ್ ಆಯ್ತೈತೆ. ನೆಕ್ಸ್ಟು ರಾಣಿಬೆನ್ನೂರು ಮತ್ತು ದಾವಣಗೆರೆ ಬರೋದು ನಿಮಗೆ ಮಧ್ಯರಾತ್ರಿ 2-2:30 ಇರಬೇಕು. ನಿಮಗೆ ಒಂದು ಕೆಲಸ ಮಾಡ್ತೀನಿ ಗೈಸ್, ಹೋಗಿ ಮಲ್ಲಿಕೊಂಡು 2:30 ದಾವಣಗೆರೆಯಲ್ಲಿ ಸಿಗ್ತೀನಿ ನಿಮಗೆ ಒಂದೇ ಸಲ. ಹೆಂಗೆ ಕಾಣಿಸ್ತೈತೆ ಗಾಯ್ಸ್. ಫೈನಲಿ ನಾವು ಇವಾಗ ಬೆಂಗಳೂರಿಗೆ ಬಂದಿದ್ದೀವಿ. ನೋಡ್ಬೋದು ನಮ್ಮ ಟ್ರೈನ್ ಇವಾಗ ಪಾಸ್ ಆಯ್ತೈತೆ. ಮಲ್ಲಿಕೊಂಬಿಟ್ಟಿದೆ ಗೈಸ್, ಎಚ್ಚರನೇ ಆಗಲಿಲ್ಲ ನನಗಂತೂ. ಇವಾಗ ನೋಡೋದಲ್ಲ, ಇದಾಗಿತ್ತು ಬ್ಲಾಗು. ಗುರು ಟೈಮು ಅಂದರೆ ಪಕ್ಕಾ ಟೈಮ್ ಇದು. ಈ ಟ್ರೈನಿಗೆ ಬಂದುಬಿಟ್ರೆ ನೀವು ಟೈಮಿಗೆ ಕರೆಕ್ಟಾಗಿ ಕರ್ಕೊಂಬಂದ್ಬಿಡ್ತಾನೆ. ಏನು ಕೆಲ್ಸ ಗೊತ್ತಾ ಗಾಡಿ ಮಾತ್ರ ಸಕ್ಕತ್ತು ಟ್ರೈನು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತಿದ್ದಂತೂ. ಓಕೆ ಫ್ರೆಂಡ್ಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.